ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೆಣ್ಣೆ ಮತ್ತು ತುಪ್ಪ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಾನು ಫ್ರಿಡ್ಜ್ನಲ್ಲಿ ಹಾಲಿನ ಕೆನೆಯನ್ನು ಹಾಲು ತಂದ ಮೇಲೆ ಸಿಮ್ಮಲ್ಲೇ ಹಾಲನ್ನು ನೀಟಾಗಿ ಕಾಯಿಸಿ ಫ್ರಿಡ್ಜ್ನಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಕೆನೆ ಕಟ್ಟಿರುತ್ತೆ. ಈ ಥರ ಕಟ್ಟಿರೋಂಥ ಕೆನೆಯನ್ನು ಒಂದು ಬಾಕ್ಸಿಗೆ ಹಾಕಿ ನೀಟಾಗಿ ದಿನ ಸ್ಟೋರ್ ಮಾಡಿ ಇಟ್ಕೊಬೇಕು. ಈ ಥರ ಸ್ಟೋರ್ ಮಾಡಿ ಒಂದು ಬಾಕ್ಸ್ ಫುಲ್ ಆದಮೇಲೆ ನಾನು ಅದನ್ನ ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ಮತ್ತು ತುಪ್ಪವನ್ನು ಮಾಡ್ಕೊತೀನಿ. ನೋಡಿ, ಇವಾಗ ಒಂದು ಮಿಕ್ಸರ್ ಜಾರ್ಗೆ ಕೆನೆಯನ್ನು ಹಾಕಿ ಕೋಲ್ಡ್ ವಾಟರನ್ನೇ ಬಳಸಬೇಕು. ಕೋಲ್ಡ್ ವಾಟರ್ ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ, ಫ್ರಿಡ್ಜ್ ನೀರು ಹಾಕಿದ್ರೆ ಬೆಣ್ಣೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಫ್ರಿಡ್ಜ್ ನೀರನ್ನೇ ಹಾಕಿ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಬೆಣ್ಣೆ ಬೇರೆ ನೀರು ಬೇರೆ ಆಗುತ್ತೆ. ಮಿಕ್ಸಿ ಮಾಡಿದಾಗ ಮೇಲ್ಗಡೆ ಬರೀ ನೀರು ಮಾತ್ರ ಬರುತ್ತೆ. ಅಲ್ಲಿ ತನಕ ಗ್ರೈಂಡ್ ಮಾಡ್ಕೊಬೇಕು. ಎಲ್ಲ ಬ್ಯಾಚ್ ಆ ಥರ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಕೋಲ್ಡ್ ವಾಟರ್ ಹಾಕಿದ್ರೆ ಈ ಥರ ಗಟ್ಟಿ ಬರುತ್ತೆ. ನೀವು ಸ್ವಲ್ಪ ಬಿಸಿ ನೀರು, ಬೆಚ್ಚಗಿರೋ ನೀರು ಹಾಕ್ಬಿಟ್ರೆ ಫುಲ್ ತೆಳು ಆಗುತ್ತೆ. ನಿಮ್ಗೆ ಹಿಂಗೆ ಬೆಣ್ಣೆ ತೆಗಿಯೋಕ್ಕೂ ಆಗೋಲ್ಲ. ಕೋಲ್ಡ್ ವಾಟರ್ ಯೂಸ್ ಮಾಡಿ. ಆಮೇಲೆ ಆ ಪಾತ್ರೆಗೆ ಐಸ್ ಹಾಕ್ಕೊಂಡಿದ್ರೆ ಇನ್ನೂ ಒಳ್ಳೆಯದು, ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಇವಾಗ ನಾನು ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಮಾಡಿಕೊಂಡು ಬೆಣ್ಣೆಯನ್ನು ಒಂದು 2 ಸತಿ ನೀರಲ್ಲಿ ವಾಶ್ ಮಾಡ್ಕೊಬೇಕು. ನೀರಲ್ಲಿ ವಾಶ್ ಮಾಡಿಕೊಂಡು ಇಟ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಲ್ವಾ. ಇವಾಗ ಬೆಣ್ಣೆ ರೆಡಿ ಆಯಿತು. ಇದನ್ನು ಹೇಗೆ ತುಪ್ಪ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವೇನು ಬೆಣ್ಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ತುಪ್ಪದ ಪೌಡರ್, ಆ್ಯಕ್ಚುಲಿ ಇದು ನಮ್ಮ ಮನೇಲಿ ಮಾಡಿಕೊಟ್ಟಿದ್ದಾರೆ, ಅದನ್ನೇ ನಾನು ಹಾಕ್ತೀನಿ. ಸ್ವಲ್ಪ ತುಪ್ಪದ ಪೌಡರ್ ಹಾಕಿ ನೀಟಾಗಿ ಕಾಯಿಸ್ಬೇಕು. ನೋಡಿ, ಈ ಥರ ನಾನು ಹೇಗೆ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಅಂದರೆ ಉಕ್ಕು ಬಂದು ಚೆಲ್ಲೋ ಚಾನ್ಸಸ್ ಇರುತ್ತೆ. ಯಾವುದಕ್ಕೂ ನೀವು ಯಾವಾಗಲೂ ತುಂಬ ದೊಡ್ಡ ಪಾತ್ರೆಯಲ್ಲೇ ತುಪ್ಪವನ್ನು ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಫುಲ್ ಸೌಂಡ್ ಬರ್ತಾ ಇರುತ್ತೆ. ಸೌಂಡೆಲ್ಲ ನಿಂತು ಈ ಥರ ನೊರೆ ಬರುತ್ತೆ. ಒಂಚೂರು ಸೌಂಡ್ ಇರಲ್ಲ, ಫಸ್ಟ್ ಸೌಂಡ್ ಬರ್ತಾ ಇರುತ್ತೆ. ಸೌಂಡ್ ನಿಂತು ಈ ಥರ ನೊರೆ ಬಂತು ಅಂದರೆ ನೋಡಿ, ಈ ಥರ ಫುಲ್ ನೊರೆ ಬಂತು ಅಂದರೆ ತುಪ್ಪ ಆಯಿತು ಅಂತ. ಇವಾಗ ನಾನು ಇದನ್ನ ಸೋಸ್ಕೊಂಡು ತುಪ್ಪದ ಡಬ್ಬಿ ಏನಿದೆ ಅದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ. ಈ ಥರ ಮಾಡಿಕೊಂಡ್ರೆ ತುಪ್ಪ ರೆಡಿ. ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ. ಬಾಯ್.